ಯಾವ್ದು ಗುರು ಇದು? ಪೋರ್ಷಾನ ಫರಾರಿನಾ? ಹಾ, ಪೋರ್ಷಾ. ಇದು ಬಂದು ಒಂಥರ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ. ಆಲ್ಮೋಸ್ಟ್ ಎಲ್ಲ ಬೈಕ್ಸ್ ಇದೆ. Yes, I can proudly say you name it, we have it. Starting from chimneys, gypsies, boleros, Thar, ಇದಕ್ಕೆಲ್ಲ. Thar of course, tractor tire. ಆಲ್ಮೋಸ್ಟ್ ಹಂಗೆ. What you're choosing is a trail, which is the perfect match for ADV. ಡರ್ಟ್ ಟ್ರ್ಯಾಕ್ ಬೈಕ್ಗಳು ಬರುತ್ತಲ್ಲ ಆ ಥರ ಇದೆ ಬಟನ್ಸ್ಗಳೆಲ್ಲನೂ. ಫೈನಲಿ ಬ್ಯಾಲೆನ್ಸಿಂಗ್ ಆಯಿತು. ರೀಡಿಂಗ್ ತೋರಿಸ್ತಾ ನೋಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದರ್ ವ್ಲಾಗ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತೇನಪ್ಪ ವಿಷಯ ಅಂತ ಅಂದರೆ, ನಮ್ಮ ಜಟಾಯುನ ಓಡಿಸಿ ಆಲ್ಮೋಸ್ಟು 25,000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇದುವರೆಗೂ ನಾನು ಟೈರ್ನ ಚೇಂಜ್ ಮಾಡಿಸಿದ್ದಿಲ್ಲ. ಆಲ್ಮೋಸ್ಟ್ ಇವಾಗ ಸ್ಟಾಕ್ ಟೈರ್ಸು ಕಂಪ್ಲೀಟ್ಲಿ ವೇರೌಟ್ ಆಗಿದೆ. ಸೊ ನಮ್ಮ KTM 390 ಅಡ್ವೆಂಚರಲ್ಲಿ ಸ್ಟಾಕ್ ಟೈರ್ಸ್ ಬಂದು ಮೆಡ್ಜೆಲರ್ ಇದ್ದಿದ್ದು ನಾನು ತೊಗೊಂಡಾಗ. ಅದು ಯಾವಾಗ 2 ಇಯರ್ಸ್ ಬ್ಯಾಕು. ಸೊ ಲಾಸ್ಟ್ 2 ಇಯರ್ಸಲ್ಲಿ ನಾನೇನು ಅಷ್ಟೊಂದೇನು ಲಾಂಗ್ ರೈಡೆಲ್ಲ ಹೋಗಿಲ್ಲ. ಹಾರ್ಡ್ಲಿ ಒಂದು ಸ್ಪಿತಿ ಒಂದು ರೈಡ್ ಹೋಗಿದ್ದೆ, ಅದಾದಮೇಲೆ ದಾಂಡೇಲಿ, ಮತ್ತು ಇನ್ನೆಲ್ಲ ಸಣ್ಣ ಪುಟ್ಟ ಎಲ್ಲ ವಿತಿನ್ ಕರ್ನಾಟಕನೇ ಹೋಗಿದ್ದು ಇದರಲ್ಲಿ ರೈಡ್ಗೆ. ಸೊ ಒಂದು 25,000 ಆಲ್ಮೋಸ್ಟ್ ಇವಾಗ ಎಷ್ಟು 24,929. ಸೊ ಇನ್ನು 70 ಕಿಲೋಮೀಟರ್ಸ್ ಓಡಿದ್ರೆ 25,000 ಕಂಪ್ಲೀಟ್ ಆಗುತ್ತೆ. ಸ್ಟಾಕ್ ಟೈರ್ಸಲ್ಲಿ 25,000 ಕಿಲೋಮೀಟರ್ಸ್ ಓಡಿರೋದೇ ಹೆಚ್ಚು. ಯೂಶ್ವಲಿ ಇದು ಒಂದು 20,000ಕ್ಕೆಲ್ಲ ಚೇಂಜ್ ಮಾಡಿಸ್ತಾರೆ. ಬಟ್ ಮೆಡ್ಜಿಲರ್ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಒಂದು 25,000ದವರೆಗೂ ಬಂದಿದೆ. ಸೊ ನಮ್ಮ KTM 390 ಅಡ್ವೆಂಚರ್ಗೆ ಟೈರ್ಸಲ್ಲಿ ಇರೋ ಆಪ್ಷನ್ಸ್ ಅಂತಂದರೆ, ಒಂದು ಸ್ಟಾಕ್ ಟೈರ್ಸು, ಅದು ಮೆಡ್ಜಿಲರ್ ಬರುತ್ತೆ. ಅದನ್ನು ಬಿಟ್ಟರೆ MRF ಬರುತ್ತೆ. ಬಟ್ MRFದು ನನಗೆ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಲ್ಲ. ಅದನ್ನು ಬಿಟ್ಟರೆ ಮಾರ್ಕೆಟಲ್ಲಿ ಇನ್ನೂ 2 ಬ್ರ್ಯಾಂಡ್ ಇದೆ. ಒಂದು ಮ್ಯಾಕ್ಸ್ಪ್ಲೋರರು, ಇನ್ನೊಂದು ರೈಸ್ ಮೋಟೋ ಅಂತ. ರೈಸ್ ಮೋಟೋ ಬಂದು ರೀಸೆಂಟಾಗಿ ಬಂದಿರೋ ಬ್ರ್ಯಾಂಡು. ಆ್ಯಂಡ್ ರಿವ್ಯೂ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಬಿಟ್ಟಿದ್ದೀನಿ. ರೈಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲೋಗಿ ಚೆಕ್ ಮಾಡೋಣ, ಬಟನ್ಸ್ ಎಲ್ಲ ಯಾವ ಥರ ಇದೆ ಏನು ಅಂತ ನೋಡೋಣ. ಮ್ಯಾಕ್ಸ್ಪ್ಲೋರರ್ ಮತ್ತು ರೈಸ್ ಮೋಟೋ ಎರಡೂ ಇದೆಯಂತೆ. ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಟಾಪ್ ಬ್ಲಾಗ್ ಬಂದು ಒನ್ ಆಫ್ ದ ಬಿಗ್ ಟೈರ್ ಸೆಲ್ಲರ್ಸ್ ಇನ್ ಮಾರ್ಕೆಟ್. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಮಾತಾಡಿದ್ದೆ. ಸೊ ಎರಡೂ ಅವೈಲೇಬಲ್ ಇದೆಯಂತೆ, ಮ್ಯಾಕ್ಸ್ಪ್ಲೋರರ್ ಮತ್ತು ರೈಸ್ ಮೋಟೋದಲ್ಲೇ ಇನ್ನೂ 2 ಆಪ್ಷನ್ ಇದೆ, ಟೂರರು ಮತ್ತು ಟ್ರೈಲರ್ ಅಂತ. ಆ್ಯಕ್ಚುಲಿ ಮೆಡ್ಜಿಲರ್ ತುಂಬಾ ಇಷ್ಟ ಆಯಿತು. ಮೆಡ್ಜಿಲರ್ ಟೈರ್ಸು ಸಾಕಾಗಿದೆ ಕ್ವಾಲಿಟಿ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ದೇ ಆರ್ ಟೂ ಎಕ್ಸ್ಪೆನ್ಸಿವ್. ಫ್ರಂಟ್ ಮತ್ತು ಎರಡನ್ನೂ ಸೇರಿದ್ರೆ ಆಲ್ಮೋಸ್ಟ್ ಕ್ಲೋಸ್ ಟು 30,000ವರೆಗೂ ಬರುತ್ತೆ ಮೆಡ್ಜಿಲರ್ ಟೈರ್ಸು. ಬಟ್ ಬೇರೆ ಬ್ರ್ಯಾಂಡೆಲ್ಲೂ ಇವಾಗ ಮ್ಯಾಕ್ಸ್ಪ್ಲೋರರ್ ಒಂದು 10,000 ಒಳಗಡೆ ಆಗಿಬಿಡುತ್ತೆ. ರೈಸ್ ಮೋಟೋನು ಆಲ್ಮೋಸ್ಟ್ ಒಂದು ಕ್ಲೋಸ್ ಟು 8,000ವರೆಗೂ ಆಗಿಬಿಡುತ್ತೆ. ಸೊ 8,000 10,000 ಎಲ್ಲಿ 30,000 ಎಲ್ಲಿ ಸಖತ್ ಹ್ಯೂಜ್ ಡಿಫ್ರೆನ್ಸ್. ಓಕೆ, ಸೊ ಫೈನಲಿ ಟಾಪ್ ಬ್ಲಾಕ್ ಹತ್ರ ಬಂದೆ. ಓಕೆ, ಸೊ ಇವಾಗ ಟಾಪ್ ಬ್ಲಾಕ್ ಒಳಗಡೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಟೈರ್ಸ್ದೇ ಒಂದು ಗೋಡೌನ್ ಇದೆ. ಸೊ ನೋಡೋಣ ನಮ್ಮ ADV 390ಗೆ ಯಾವ್ಯಾವ್ದು ಆಪ್ಷನ್ಸ್ ಎಲ್ಲ ಇದೆ ಅಂತ ಬಿಟ್ಟು ನಮಗೆ ಶಶಾಂಕ್ ತೋರಿಸ್ತಾರೆ. Hello. ಹಾಯ್. ಆ್ಯಂಡ್ ನಮ್ಮ ಜೊತೆ ಇವರು ಗಿರೀಶ್ ಅವರು ಇದ್ದಾರೆ. ಆ್ಯಕ್ಚುಲಿ ನಾನು ಕೋಆರ್ಡಿನೇಟ್ ಮಾಡಿದ್ದು ಗಿರೀಶ್ ಅವ್ರ ಜೊತೆ. ಅವ್ರ ಜೊತೆ ಆಲ್ರೆಡಿ ಮಾತಾಡಿದ್ದೀನಿ. ಸೊ ಅದೆಲ್ಲ ಆಮೇಲೆ ಹೇಳ್ತೀನಿ. ಸೊ ಬನ್ನಿ ಬ್ರೋ, ಟೈರ್ಸ್ಗಳು ನೋಡೋಣ. So basically we have a rack of tires. Okay, so these are basically for the Apollos and the best times. So idu ಒಂದು Interceptors ಇದೆ. ಇದು most of the racks are empty because these are fast moving product. Okay. H1 ಇದೆ ನಿಮಗೆ, S1 ಇದೆ. So these are for the compatible for the Dukes, okay, NS200, RS200, and also a lot of other like within 200 250 cc categories and all. The next comes your Himalayan, your ADV, your Expulse, and your Impulse, Bullet, and all the other tires. Okay. So these are basically called as Maxxis. Maxxis ಅಲ್ಲ? Maxxis. ಇದು ಬಂದು ಒಂಥರ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ, okay, yet a durable tire. ಹೌದು. ADV 390 ಗೆ this is one of the options. Maxxis ಅಲ್ಲ? 7,000 ಗೆ ನೀವು ಸಾರ್ಟ್ ಔಟ್ ಹಾಕ್ಬಿಡ್ತೀರಾ. 7,000 ಗೆ. ಹೌದು. ಮ್ಯಾಕ್ಸ್ಪ್ಲೋರರ್ ಅಲ್ಲ ಅದು? Maxxis Maxxplorer. ಓಕೆ, ಇಲ್ಲಿದೆಲ್ಲ ಇದೆಲ್ಲ. ಓಕೆ, ಇದು ನೋಡಿ ಬಟನ್ಸ್ ಎಲ್ಲ ಯಾವ ಥರ ಇದೆ ಅಂತ. 390s, Expulse, Himalayans, and Bullet, like classic 350s and 500s and everything. ಓಕೆ, ನೀವು ಒಳಗಡೆ ನೋಡಬಹುದು. All the left hand side all you see is Harley tires. Harley Davidson. Okay. Harley Davidsons. Okay, you can also see the Fat Boy tires. ಆಲ್ಮೋಸ್ಟ್ ಎಲ್ಲ ಬೈಕ್ಸ್ ಇದೆ. Yes, almost I can proudly say you name it, we have it. Vehicle specific ತಗ್ದಂಗೆ ನಾವು ಟೈರ್ ನ ಸಜೆಸ್ಟ್. ಸೊ ಸೈಜ್ ಹೇಳಿದ್ರೆ ಸಾಕು, ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಎಲ್ಲಾ ಟೈರ್ಸ್ ಸಿಗುತ್ತೆ ನಿಮಗೆ. And this is basically an Africa Twin, GS 850s, because Africa Twin comes with the big daddies bikes. Those are for the M9s and M7s. Those are for the super bikers. Okay, road tires. ಇದು ಬಂದು S1000R people, you can contact us. Okay, Buzas or maybe ZX10R, Medzilla freaks.
You can do. So even for all the super bikes you have. Yes. Okay. This is a paradise for the Pirelli. Pirelli. Okay. So we Pirelli have brand. all of them. So we have a mix of category. This is basically the touring tires. Uh-huh. They are mixed agide. Okay. Depending on the stocks and availabilities and things like that. So don't take us wrong. It's kind of messy. That's okay. These are slicks. Uh-huh. Basically the track tires. Track People tires who alla adella? IC, Okay. People who raced against time. Okay. ಸೊ ಟ್ರ್ಯಾಕ್ ಟೈರ್ಸ್ ಎಲ್ಲ ನೋಡಿ ನಿಮ್ಗೆ ಎಷ್ಟೊಂದು ಜನ ಗೊತ್ತಿರಲ್ಲ. ಯೂಶಲಿ ಈ ತರ ಏನು ಲೈನ್ಸ್ ಎಲ್ಲ ಬರುತ್ತೆ, ಲೈನ್ಸ್ ಬಟನ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಏನಿರಲ್ಲ. ಕಂಪ್ಲೀಟ್ಲಿ ಫುಲ್ ಬಾಲ್ ಟೈರ್ಸ್ ಇದೆಲ್ಲ. ನಾವು Another flagship product and maybe one of our flagship product is Shinko. Shinko is ನೋಡಿ ಇದು ಬಂದು ನಿಮಗೆ ADV ಶೂಟ್ ಆಗುತ್ತೆ. ಹಾ, 80 70. ಬಟ್ ಕಂಪ್ಲೀಟ್ಲಿ ಇದು ಟ್ರ್ಯಾಕ್ ಟೈರ್ಸ್ ಅಲ್ಲ, ಟ್ರೈಲ್ ಟೈರ್ಸ್. 50-50. 50-50 I must say, because people who are doing country rides like all over India, illa trails, adventure rides, trails ಆ ತರ. So 50-50 ಅವ್ರಿಗೆ ಬೇಕಾಗುತ್ತೆ, because you never know the uncertain roads where they will come up. ಹೌದು. ಸೊ ಬಟನ್ ಎಲ್ಲ ನೋಡಿ ಯಾವ ತರ ಇದೆ ಇದ್ರದ್ದು. There are few Harleys like Softails, Deluxe, and the Indian Chief. ಅದಕ್ಕೆಲ್ಲ ನೀವು ವೈಟ್ ವಾಲ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಸಾಕಾಗಿ ಕಾಣುತ್ತೆ. ಬ್ಲಾಕ್ ವಾಲ್ ಹಾಕಿದ್ರೆ ನಾರ್ಮಲ್. Basically an all-terrain tire, especially starting from Jimneys. Okay. Starting from Jimneys, Gypsies, Boleros, Thar, ಇದಕ್ಕೆಲ್ಲ Thar of course, CRD ಹಳೆ ಮಾಡಲ್, ಹೊಸ ಮಾಡಲ್, M-Hawk, M-Stallion ಎಲ್ಲದಕ್ಕೂ ಆಗುತ್ತೆ. Okay. So ಅದಕ್ಕೆ ಲೈಕ್ ಕಸ್ಟಮರ್ಸ್ ತಗ್ದಂಗೆ ನಾವು ಬಂದು ರಿಕ್ವೈರ್ಮೆಂಟ್ ನಾವು ಫುಲ್ಫಿಲ್ ಮಾಡ್ತೀವಿ. Okay, so apart from bikes, cars ಗಳಿಗೂ ಎಲ್ಲ ಸಿಗುತ್ತೆ. Cars, very niche product, specifically for 4x4. Yes, for 4x4. You can see this tire basically goes on a Rubicon. ಇದು ಒಳ್ಳೆ ನೋಡಿದ್ರೆ ಯಾವುದೋ ಒಂಥರ ಹ್ಯೂಜ್ ಮಷೀನ್ ಟೈರ್ ಇದ್ದಂಗಿದೆ. So basically people usually call it in very layman terms tractor tire. Tractor tire, ಆಲ್ಮೋಸ್ಟ್ ಹಂಗಿದೆ. ನನ್ನ ಬಾಯಲ್ಲಿ ಆಲ್ಮೋಸ್ಟ್ ಬಂದಿತ್ತು ಟ್ರಾಕ್ಟರ್ ಟೈರ್ ತರ ಇದೆ. This is basically Radar X. This especially goes on a modified Rubicon with a lift and kit of about 4 to 6. Like, I'm not wrong. These are called Radar Extremes. X antare. Okay. Basically, this look like button tire full ontra off-road tara irutte, but Okay. this is not an off-road. Okay. We can multi-purpose use. ಓಕೆ. ಸೊ ಆಲ್ಮೋಸ್ಟ್ ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂಡಂಗೆ ಆಯ್ತು. ಬೈಕ್ ಬಗ್ಗೆ ಬಿಟ್ಟು ಇನ್ನು 4x4 ಟೈರ್ಸ್ಗಳೆಲ್ಲನೂ ಸಿಗುತ್ತೆ. ಸೊ ಥಾರ್, ಜಿಮ್ನಿಯಿಂದ ಹಿಡಿದು ರೂಬಿಕಾನ್ ವರ್ಗು ಎಲ್ಲ ಟೈರ್ಸ್ಗಳು ಸಿಗುತ್ತೆ. ಸೊ ಇವಾಗ ನಮಗೆ ಮೇನ್ಲಿ ಬೇಕಾಗಿದ್ದು ADV 390ಗೆ. ಸೊ ನಾನು ನೋಡ್ತಾ ಇರೋದು ರೈಸ್ ಮೋಟೋ. ಸೊ ಅದನ್ನು ನೋಡೋಣ ಯಾವ ಥರ ಇದೆ ಟೈರ್ ಎಲ್ಲ. ಅದರಲ್ಲೂ ಒಂದು 2-3 ಆಪ್ಷನ್ಸ್ಗಳಿದೆ, ಅದನ್ನು ಚೆಕ್ ಮಾಡೋಣ. So ನೀವು ಬಂದು ಇವಾಗ ಸೆಲೆಕ್ಟ್ ಮಾಡ್ತಾ ಇರೋದು ಬಂದು ಟ್ರೈಲ್ ಆರ್. ಹೌದು. So this is basically good for a 60-40 usage. 60% highway, 40% off-road. Yes, off-road. Okay. So ಇದು ನಾನು ಏನಕ್ಕೆ ನಿಮ್ಗೆ ಇದನ್ನ ಸಜೆಸ್ಟ್ ಮಾಡಿದ್ದು ಏನಕ್ಕೆ ಅಂತ ನಾನು ಎಸ್ಪೆಷಲಿ I would like to be very precise about it. ಏನಕ್ಕೆ ಅಂದ್ರೆ see this tire is as soft as Metzeler. Okay. So that you can do cornering also. So that cornering ಕೂಡ ನಿಮಗೆ ಈ ಬಟನ್ಸ್ ಕೊಟ್ಟಿದ್ದಾರೆ. So that you do not lose grip on the ಕಾರ್ನರ್ ಅಲ್ಲಿ. ಹೌದು. ಇದು ಬಂದು ಸಕಲಾಗಿ. ಸೊ ಇದು ಕಂಪ್ಲೀಟ್ಲಿ ಸಾಫ್ಟ್ ಕಾಂಪೌಂಡ್ ಅಲ್ಲ? No, completely soft ಅಂದ್ರೆ it's not like an race tires. Not it's like mid-soft compound. So what you're choosing is a trail, which is the perfect match for ADV. I have also ridden on this with the ADV with an fuel X and all the other extra stuffs. Okay. So it actually holds on really very well. Okay. So this is one pattern, and for all the other users out there, for Himalayan, for Xpulse, for ADV 390s, for classic 350 owners or 500 owners, this is the best one. Okay. Like if you're more into touring ನೀವು ಜಾಸ್ತಿ ನಾನು ಟ್ರೈಲ್ ಹೊಡಿಯಲ್ಲ, ನಾನು ಬರೀ ಹೈವೇಲೆ ಓಡಿಸ್ತೀನಿ ಅಂತ ಹೇಳಿದ್ರೆ this is the best one. So you think ಅಂದ್ರೆ see this will actually cover it, there's no much gap onto this. So patches ಬಂದು ನಿಮಗೆ ಕಂಟಿನ್ಯೂಸ್ ಆಗಿ ಬಂದು ನಿಮಗೆ ಕವರ್ ಆಗುತ್ತೆ. ಬಟ್ ಇದ್ರಲ್ಲಿ ಹೆಂಗಂದ್ರೆ ನಿಮಗೆ ಟ್ರೈಲ್ಸ್ ಅನ್ಇವನ್ ಆಗಿರುತ್ತಲ್ಲ ರೋಡ್ಸ್, ಅದ್ರಲ್ಲಿ ನಿಮ್ಗೆ ಏನಾದ್ರೂ ಒಂಥರ ಫ್ಲೋರ್ ತರ ನಿಮ್ಗೆ ಹೆಲ್ಪ್ ಆಗುತ್ತೆ. So this knobbies will help you push the tires further. So that's how it is. Okay. ಟೂರರು ಚೆನ್ನಾಗಿದೆ, ಬಟ್ ನಾನು ಫಸ್ಟ್ ಇವಾಗ ಟ್ರೈಲರ್ ಟ್ರೈ ಮಾಡ್ತೀನಿ. ಬಿಕಾಸ್ ಸದ್ಯಕ್ಕೆ ಒಂದೆರಡು ಲಾಂಗ್ ರೈಡ್ ಬಿಟ್ಟರೆ ನಾನು ಸ್ವಲ್ಪ ಟ್ರೈಲನ್ನು ಹೊಡಿಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಆ ಟೈರ್ ಹಾಕ್ಸಾದ್ಮೇಲೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಪೋಸ್ಟ್ ರಿವ್ಯೂ ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಬರುತ್ತೆ. ಸೊ ಸದ್ಯಕ್ಕೆ ಟೈರ್ ಬಂದಿದ ತಕ್ಷಣ ಟೈರ್ನ ಫಿಟ್ ಮಾಡಿಸ್ಬೇಕು. ಓಕೆ. ಸೊ ಇಲ್ಲೆಲ್ಲ ಪರ್ಫಾರ್ಮೆನ್ಸ್ ಪಾರ್ಟ್ಸ್ಗಳೆಲ್ಲ ನೋಡ್ತಾ ಇದ್ದೀನಿ. ಸೊ ಬೇಸಿಕಲಿ ಯುವರ್ ಇನ್ ಡಿಸ್ಟ್ರಿಬ್ಯೂಷನ್ ಸೆಂಟರ್. Okay. we are placed underground basement ಅಲ್ಲಿ ಇದೀವಿ. ಏನಕ್ಕೆ it's not like we don't welcome the walk-in crowd. We do encourage them, but the main concept is e-commerce. Like I told you before, it's an e-commerce. So this is a distribution center. So ಇಲ್ಲಿಂದ ಎಲ್ಲ ಪ್ರಾಡಕ್ಟ್ಸ್ ಡಿಸ್ಪ್ಯಾಚ್ ಆಗುತ್ತೆ. So one of the main products, how Tork started with the primary product is the race gas, basically not for a regular user, completely for race purpose. The dragsters
and the people who are again into the timing, you know, all the track races, it's for them. We have the Puttaline products, we have Liqui-Moly, we have Motul, we have Enginize. So almost like 4 coil, nimge washers, lubes, cleaners, ಮತ್ತೆ shooters, ಮತ್ತೆ Pakilo is also there. Okay, and apart from that, we also cater you the batteries basically. These are for the super bikes, and on order basis, we also provide you the fuel X and the Powertronics and all the things. Puncher kit solution. I mean, basically air inflator. Inflator. This is a must for any of the tourer. This ತುಂಬಾ ಯೂಸ್ ಆಗುತ್ತೆ for all the adventure riders. People who are on a road trip and things like that. Not just road trip, even a regular user can also use it. We have Motul. We have the oil filters, Crank-Kun batteries. These are famous for the super bikers, especially the Harleys and all the other bikes. Kanden BNC and also the Vesra brake pads for your regular bikes. Okay. We also have EBCs. I'll just show you that. Okay. So for better brake pads ಬೇಕು ಅಂತಂದ್ರೆ ಇದಕ್ಕೆಲ್ಲ ಆಪ್ಟ್ These are called synthetic brake pads. Ceramic and organic ಇಂತ ನಿಮಗೆ extra bite ಕೊಡುತ್ತೆ. So that people who are very aggressive riders or you know who want the better braking, you can opt for the EBCs. Okay, so top lock ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೀವು ತಿಳ್ಕೊಂಡ್ರಿ. ಸೊ ಇವಾಗ ನಮ್ಮ ಟೈರ್ಸ್ ಬಂದಿದೆ. ಸೊ ನಾನು ಹಾಕ್ಸ್ತಾ ಇರೋದು ಇದು ಫ್ರಂಟ್ ಮತ್ತೆ ಇದು ಬ್ಯಾಕ್ ಟೈರು ಟ್ರೇಲರ್ 50 ಅಂತ ಅಂದ್ಬಿಟ್ಟು ರೈಸ್ ಮೋಟೋದು. ಸೊ ಫ್ರಂಟ್ ಬಂದ್ಬಿಟ್ಟು 100/90 19 ಸೆಕ್ಷನ್ ಅಂಡ್ ಬ್ಯಾಕ್ ಟೈರ್ ಬಂದು 130/80 17 ಸೆಕ್ಷನ್. ಸೊ ಇವಾಗ ಸದ್ಯಕ್ಕೆ ಇಲ್ಲಿಂದ ಇದನ್ನ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ಮಧುಸ್ ಟೈರ್ ಹೋಗೋಣ. ಮಧುಸ್ ಟೈರ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫಿಟ್ ಮಾಡಿಸ್ಬೇಕು. ಮಧುಸ್ ಟೈರ್ ಎಂತಕ್ಕೆ ಅಂತಂದ್ರೆ ನಾನು ಸ್ವಲ್ಪ ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಚೆಕ್ ಮಾಡಬೇಕು. ಅಂಡ್ ಹಾಗೆ ಟಾಪ್ ಲಾಕ್ ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಅಂಡ್ ಇನ್ನೊಂದೇನಂತಂದ್ರೆ ನೀವು ಇಲ್ಲಿಗೆ ಕಾಲ್ ಮಾಡಿದಾಗ ಮೋಹನ್ ಜೈನ್ ಅವ್ರ ಕಡೆಯಿಂದ ಬಂದಿದ್ದೀರಾ, ನಮ್ಮ ಕಡೆಯಿಂದ ಬಂದಿದ್ದೀರಾ, ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರೆ ನಿಮಗೆ ಅಪ್ ಟು 10% ವರ್ಗು ಡಿಸ್ಕೌಂಟ್ ಸಿಗುತ್ತೆ ಆನ್ ಎನಿ ಪ್ರಾಡಕ್ಟ್. ಆ್ಯಂಡ್ ನಿಮಗೆ 200cc ಮೇಲೆ ಯಾವುದೇ ಬೈಕ್ಸ್ದು ಟೈರ್ಸ್ ಬೇಕು ಅಂತಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಓಕೆ ಬ್ರೋ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಗುಡ್ ಡಿಸ್ಕೌಂಟ್ಸ್. ಶೋರ್, ಥ್ಯಾಂಕ್ ಯು. ಹಿಂಗೆ ಹಾಕ್ಬಿಡೋಣ ಹಿಂದೆ, ಇಲ್ಲಿ ಇಟ್ಬಿಟ್ಟು. ಬಂದಿದೆ, ಇಲ್ಲಿ ಇಟ್ಕೊಳ್ಳಿ. ಗಟ್ಟಿಯಾಗಿದೆ. ಬಾಯ್ ಬ್ರೋ. ಸೊ ಇವಾಗ ಟಾಪ್ ಲಾಕಿಂದ ಹೊರಟೆ, ನೆಕ್ಸ್ಟ್ ಮಧುಸ್ ಟೈರ್ ಹತ್ರ ಹೋಗಬೇಕು. ಹೆವಿ ಟ್ರಾಫಿಕ್ ಬೇರೆ ಇದೆ. ಸೊ ನಿಮಗೂ ನಿಮ್ಮ ಗಾಡಿಗಳಿಗೆ ಟೈರ್ ಹಾಕ್ಸ್ಬೇಕು ಅಂತಂದರೆ ಟಾಪ್ ಲಾಕ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಕಂಪೇರ್ಡ್ ಟು ಮಾರ್ಕೆಟಲ್ಲಿ ಏನಿದೆ ಪ್ರೈಸು ಅದಕ್ಕಿಂತ ಒಳ್ಳೆ ಡೀಲೇ ಕೊಡ್ತಾರೆ ಇವರು. ಆ್ಯಂಡ್ ನೀವು ಬೆಂಗಳೂರಿಂದ ಆಚೆ ಇದ್ದರೆ ನೀವು ಟೈರ್ನ ಶಿಪ್ ಕೂಡ ಮಾಡಿಸ್ಕೊಬೋದು. ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ನಮ್ಮ ಕಡೆಯಿಂದ ಬಂದಿದ್ದೀರಾ ಅಂತ ಹೇಳಿ ಮೋಹನ್ ಜೈನ್ ಅವ್ರ ಸಬ್ಸ್ಕ್ರೈಬರ್ ಅಂತ. ಸೊ ನಿಮಗೆ ಅಪ್ ಟು 10% ವರೆಗೂ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಯಾವ್ದು ಗುರು ಇದು? ಪೋರ್ಷಾನ ಫರಾರಿನಾ? ಪೋರ್ಷಾ. ಓಕೆ, ಸೊ ಇವಾಗ ವೀಲೆಲ್ಲ ರಿಮೂವ್ ಮಾಡ್ತಿದ್ದಾರೆ. ಸೊ ಬ್ಯಾಲೆನ್ಸಿಂಗ್ ಅಂದರೆ ರಿಮ್ಮಲ್ಲಿ ವೆಯ್ಟು ಲೆಫ್ಟು ರೈಟು ಎಲ್ಲ ಈಕ್ವಲ್ ಆಗಿರಬೇಕಲ್ಲ. ಓಕೆ, ಸೊ ಅದಿಲ್ಲಿ ತೋರಿಸುತ್ತೆ ರೀಡಿಂಗ್ಸು, ಲೆಫ್ಟ್ ಎಷ್ಟಿದೆ ರೈಟ್ ಎಷ್ಟಿದೆ ಅಂತಂದ್ಬಿಟ್ಟು. ಡಿಫ್ರೆನ್ಸ್ ಇದೆ, ರಿಮೂವ್ ಮಾಡಬೇಕು ಇವಾಗ. ಓಕೆ, ಸೊ ಇದೆಲ್ಲ ವೆಯ್ಟ್ಸ್ ಇದು. ಸೊ ಬ್ಯಾಲೆನ್ಸ್ ಚೆಕ್ ಮಾಡ್ತಾರೆ, ಯಾವ ಕಡೆ ಹೆಚ್ಚು ಕಮ್ಮಿ ಇದೆಯೋ ಆ ಕಡೆ ಅಡ್ಜಸ್ಟ್ ಮಾಡಿಬಿಟ್ಟು ಇದನ್ನು ವೆಯ್ಟ್ನ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ತಾರೆ. ಓಕೆ, ಸೊ ಫೈನಲಿ ಬ್ಯಾಲೆನ್ಸಿಂಗ್ ಆಯಿತು. ರೀಡಿಂಗ್ ತೋರಿಸ್ತಾ ನೋಡಿ, 0 ಬಂತು. ಸೊ ಇವಾಗ ವೀಲ್ ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಹಿಂದೆ ನೋಡ್ತಿರ್ಬೋದು ಹೆವಿ ರಶ್ ಇದೆ, ಸುಮಾರು ಕಾರ್ಸ್ಗಳಿದೆ, ತುಂಬ್ಕೊಂಬಿಟ್ಟಿದೆ. ಸೊ ಅದಕ್ಕೆ ಬೈಕ್ನ ಆ ಕಡೆ ನಿಲ್ಸ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವ್ರಿಗೆ. ದರ್ಶನ್ ಅವ್ರಿಗೆ ಮೊದಲೇ ಕಾಲ್ ಮಾಡಿದೆ ಸ್ವಲ್ಪ ಅರ್ಜೆಂಟಾಗಿ ಹೊರಡು ಹೋಗಬೇಕು ಅಂತ. ಸೊ ಅವ್ರು ಬನ್ನಿ ಇವಾಗಲೇ ಮಾಡ್ಕೊಡ್ತೀನಿ ಅಂತಂದರು. ಇದನ್ನು ಮತ್ತೆ ಫಿಟ್ ಮಾಡ್ತಾರೆ. ನೆಕ್ಸ್ಟು ಫ್ರಂಟ್ ಟೈರ್ದು ಫಿಟ್ಟಿಂಗು ಮತ್ತು ಬ್ಯಾಲೆನ್ಸಿಂಗ್ ಮಾಡಿದ್ರೆ ನಮ್ಮ ಜಟಾಯಿಗೆ ಟೈರ್ ಕೆಲಸ ಮುಗೀತು. ಓಕೆ, ಸೊ ಟೈರ್ ಫಿಟ್ಟಿಂಗು ವೀಲ್ ಬ್ಯಾಲೆನ್ಸಿಂಗ್ ಎಲ್ಲನೂ ಆಯಿತು. ಗಾಡಿ ಮಾತ್ರ ನೋಡೋದಕ್ಕೆ ಮಾತ್ರ ಸಾಕಾದಾಗ ಕಾಣಿಸ್ತಾ ಇದೆ ಹೊಸ ಟೈರ್ ಸಾಕಾದ್ಮೇಲೆ. ಸೊ ಇದು ಬಟನ್ಸ್ ಎಲ್ಲ ನೋಡಿ ಒಳ್ಳೆ ಒಂಥರ ಈ 890 ಟ್ರೈಲ್ ಬೈಕ್ ಬರುತ್ತಲ್ಲ, ಡರ್ಟ್ ಟ್ರ್ಯಾಕ್ ಬೈಕ್ಗಳು ಬರುತ್ತಲ್ಲ ಆ ಥರ ಇದೆ ಬಟನ್ಸ್ಗಳೆಲ್ಲನೂ. ಸಖತ್ತಾಗಿದೆ, ಬಟನ್ಸ್ ಮಾತ್ರ ಸಾಕಾದಾಗ ಕಾಣಿಸ್ತಾ ಇದೆ ಗುರು. ರೈಸ್ ಮೋಟೋ ಟ್ರೇಲರ್. ಸೊ ಇನ್ನು ಇವಾಗ ತಾನೇ ಹಾಕ್ಸಿರೋದಲ್ವಾ, ಒಂದು ಸ್ವಲ್ಪ ಕಿಲೋಮೀಟರ್ಸ್ ಓಡಿಸೋಕೆ ಗೊತ್ತಾಗುತ್ತೆ ಕಾರ್ನರಿಂಗಲ್ಲೆಲ್ಲನೂ ಹೆಂಗಿದೆ ಗ್ರಿಪ್ಪು. ಹೋದ ಪೀರಿಯಡ್ ಇದು ರಿವ್ಯೂ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ.
ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಸಿಗೋಣ ಒಂದು ಎಕ್ಸೈಟಿಂಗ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.